ಹಾಯ್ ಗಾಯ್ಸ್, ಇವತ್ತಿನ ವ್ಲಾಗ್ ಬಂದು ನಾನು ಬೆಳಿಗ್ಗೆ 5:13 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯೂಶಲಿ ಗೊತ್ತಿರುತ್ತೆ ವಾಕ್ ಹೋಗ್ತೀನಿ ಅಂತ, ಬಟ್ ಇವಾಗ ಏನಾಗ್ತಿದೆ ಅಂದರೆ ಒನ್ ಡೇ ಹೋದರೆ 3 ಡೇಸ್ ಬ್ರೇಕ್ ತೊಗೊತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತು ವೆದರ್ ಹೇಗಿದೆ ಅಂತ. ಬೆಳಗ್ಗೆ ಕೂಡ ಮಳೆ ಬರ್ತಾ ಇರುತ್ತೆ. ಅಕ್ಕ ಮನೇಲಿ ಸ್ಟೇ ಆಗಿದೆ ನೈಟು. ಅವ್ರ ಮನೆಯಿಂದನೇ ಹೋಗಿದ್ದು. ಅಂಬರೀಷ್ ಮನೆ ಹತ್ರ ಒಂದು ಪಾರ್ಕ್ ಇದೆ, ಧನ್ವಂತರಿ ಅನಿಸುತ್ತೆ. ನಾನು ತಪ್ಪು ಹೇಳ್ತಿದ್ರೆ ಯಾರಿಗಾದ್ರೂ ಗೊತ್ತಿದ್ರೆ ಬೈಕೊಂಬೇಡಿ. ಸೊ ನೋಡಿ, ನಾವು ಹೊರಟಾಗ ಹೀಗಿತ್ತು. ಅಲ್ಲಿಂದ ಆಚೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಈ ಥರ ಆಗಿತ್ತು. ಏನಿಲ್ಲ, ನಾನು ಹೋದಾಗ 5:30 ಆಗಿತ್ತು. 6:30ಗೆ ನಾನು ಆಚೆ ಬಂದಿದ್ದು. ಇನ್ನೂ ಲೈಕ್ ಮಳೆ ಬರ್ತಾನೆ ಇತ್ತು. ಸೊ ನೋಡಿ, ನಾನು ಅಕ್ಕ ಮನೆಗೆ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬೀಳ್ತಿದೆ ಅಂತ. ಸೊ ಈ ಥರ ವೆದರ್ ಇದ್ದಾಗ ಏನಾಗುತ್ತೆ ಅಂದರೆ ವಾಕ್ ಮಾಡಬೇಕು ಮನಸ್ಸೇ ಬರಲ್ಲ, ಯಾಕಂದರೆ ಮಲ್ಕೊಬೇಕು ಚೆನ್ನಾಗಿ ಅಂತ ಅನಿಸುತ್ತೆ. ಇನ್ನು ಎಲ್ಲರೂ ಮಲಗಿದ್ರು, ಹಾಗಾಗಿ ನಾನು ಟೆರೇಸ್ ಮೇಲೆ ಹೋಗಿ ಸ್ವಲ್ಪ ಓಡಾಡ್ತಿದ್ದೆ. ನೋಡಿ ಮೇಲೆ ಏನೇನು ಗಿಡ ಹಾಕಿದಾರಂತ. ಇದ್ರ ಹೆಸರು ಯಾರಿಗಾನು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಊರಲ್ಲಿದ್ದಾಗೆಲ್ಲ ಇತ್ಲು ಅಂತ ಇದ್ರು ಗೊತ್ತಾ, ಮನೆ ಹಿಂದೆ ಜಾಗನ. ಸೊ ಅಲ್ಲಿ ಗಿಡ ಹಾಕ್ತಾಯಿದ್ವಿ. ಬಟ್ ಬೆಂಗಳೂರು ಏನಾಗಿದೆ, ಮನೇಲಿ ಜಾಗನೇ ಇರಲ್ಲ, ಇದ್ರೆ ಟೆರೇಸರ್ ಇರುತ್ತೆ. ಅದು ಬಿಟ್ಟರೆ ನಮಗೆ ಕೆಳಗಡೆ ಸಿಗೋದು ತುಂಬಾ ಕಷ್ಟ ಬಿಡಿ ಇಲ್ಲಿ, ಯಾಕಂದರೆ ಸ್ವಲ್ಪ ಚಿಕ್ಕ ಜಾಗ ಸಿಕ್ಕಿದ್ರೆ ಮನೆ ಕಟ್ಟಬೇಕು ಅಂತ ನೋಡ್ತಾರಲ್ವ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಅದು ಬೆಳಿಗ್ಗೆ ಹೊತ್ತು ಕಾಗೆ ಸೌಂಡು, ಅದು ಸೌಂಡು, ಪಕ್ಷಿದು ಎಲ್ಲ ಚೆನ್ನಾಗಿರುತ್ತೆ ಓಡಾಡೋಕ್ಕೆ. ಸೊ ಅದಾದಮೇಲೆ ನಾನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ನಾನು ಡಿಸ್ಕ್ಲೋಸ್ ಮಾಡ್ತೀನಿ ನೆಕ್ಸ್ಟಲ್ಲಿ. ಸೊ ನಾನು ಫಸ್ಟು ರೆಡಿ ಆಗ್ತಾ ಇದ್ದೀನಿ, ಫ್ರೆಶ್ ಅಪ್ ಆಗಿ. ಎಲ್ಲರೂ ಎದ್ದಿದ್ರು. ಹಾಗೆ ಟಿಫನ್ ಕೂಡ ಅಕ್ಕ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಆ ಗ್ಯಾಪಲ್ಲಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಇವಾಗ ಸ್ವಿಸ್ ಬ್ಯೂಟಿಗೆ ಶಿಫ್ಟ್ ಆಗಿದ್ದೀನಿ ರೀಸೆಂಟ್ಲಿ. ಮತ್ತು ಬ್ಲೂ ಹೆವೆನ್ ಐಬ್ರೋ ಪೆನ್ಸಿಲ್ಸ್, ಐಬ್ರೋ ಫಿಲ್ಲರ್ ಅಂತ ಹೇಳ್ಬೋದು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಿಸ್ ಬ್ಯೂಟಿ ಬಂದ್ಬಿಟ್ಟು ನಿಮಗೆ ಲಾಂಗ್ ಲಾಸ್ಟಿಂಗ್ ಇರಲ್ಲ, ಬಟ್ ಆದರೆ ನಾನು ಆಲ್ಮೋಸ್ಟ್ ಇವಾಗ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಏನು ನೋಡ್ತೀರಾ ಇದೇ ಹಾಕೊಂಡು ಯೂಸ್ ಮಾಡೋದು. ನ್ಯಾಚುರಲ್ ಆಗಿದೆ. ಸೊ ನನಗೆ ಇಷ್ಟ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ. ಲಾಂಗ್ ಲಾಸ್ಟಿಂಗ್ ಇಲ್ಲ ಅಂದರೂ ಕ್ಯಾರಿ ಮಾಡ್ತೀನಿ ಎಲ್ಲ ಕಡೆ ಎಲ್ಲೂ ಹೋದ್ರೂ. ಸೊ ಈ ಬಟ್ಟೆ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಹೇಳಿ. ಸ್ವಲ್ಪ ಜನ ಹೊರದೋಗಿದೆ ಅನ್ನೋ ಥರ ಫೀಲ್ ಮಾಡ್ಕೊಂಡು ನೋಡ್ತಾರೆ, ಬಟ್ ತೊಗೊಂಡಿದ್ಮೇಲೆ ಹಾಕ್ಕೊಳ್ಳೇಬೇಕಲ್ವಾ. ಸೊ ಫೈನಲಿ ನಾನು ರೆಡಿ ಆದೆ. ಹೀಗೆ ಕಾಣಿಸ್ತಾ ಇದ್ದೀನಿ. ನನ್ನ ಕೂದಲು ಅಂತೂ 3 ಡೇಸ್ ಆಗಿತ್ತು, ಗಂಟು ಹಾಕ್ಬಿಟ್ಟಿದೆ. ಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಫುಲ್ಲು ಸಿಕ್ಕೆಲ್ಲ ತೆಗೆದ್ಮೇಲೆ ಅದು ಈ ಥರ ಕಾಣಿಸುತ್ತೆ. ಸೊ ಅದೇ ಗ್ಯಾಪಲ್ಲಿ ಶಿರೀಷಾ ಬಂದಳು. ಬಾ ಕಾಣಿಸ್ತೀನಿ. ಇಲ್ಲಿ ಕಾಣಿಸ್ತೀವಿ, ಬಾ. ಹೇಳು ಹೇಳು, ಯೂಟ್ಯೂಬ್ ವಿಡಿಯೋ ಇದು. ಏನಾದರೂ ಹೇಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕಿ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮಾತಾಡು ಒಂದಿದ್ದು. ಏನು ಮಾತಾಡಲಿ? ಲಿಖಿತ ತೋರಿಸಿದ ವಿಡಿಯೋ ಯೂಟ್ಯೂಬ್ದು, ಹಂಗೆ ಇದು ಬರುತ್ತೆ. ಬರುತ್ತೆ. ಇದು ಆಂಟಿ ನೋಡಿ ವಿಡಿಯೋ ಆನಲ್ಲಿ ಇಟ್ಟೇ ಹೋಗಿದ್ದೆ. ಸೊ ಅವ್ರ ಕ್ಯಾಮ್ರಾ ತಗೊಂಡು ಫೇಸ್ ನೋಡ್ಕೊತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಶಿರೀಷ ಸ್ಟಾರ್ಟ್ ಮಾಡ್ತಾಳೆ ವ್ಲಾಗ್ ನೋಡಿ. ಅದಕ್ಕೆ ಅಂದರೆ ಏನಿಲ್ಲ, OLX ನಾನು ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ದೀನಿ. ಅದು ನೋಡಿ ಕಾಲ್ ಮಾಡಿ ಕಟ್ಸೋದಾಗುತ್ತೆ ಅಷ್ಟೇ. ಗಂಟೆಗೆ ನಾವು ಬಟ್ಟೆ ತೊಗೊಂಬರೋಕೆ ಹೋಗ್ತಾ ಇದ್ದೀವಿ. ಬಟ್ಟೆ ನಮಗೆ ಬಟ್ಟೆ ತೊಗೊಂಬರೋಕೆ ಹೋಗ್ತಾ ಇದ್ದೀವಿ. ನೋಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಸ್ಟೇ ಟ್ಯೂನ್. ಬಂದೆ, ನಡೀರಿ, ಬಾಯ್. ಸೊ ನಾವು ಹೋಗ್ತಿರೋದು 3 ಜನ ಇರೋದ್ರಿಂದ ನಾವು ಆಟೋ ಬುಕ್ ಮಾಡ್ಕೊಂಡ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಜಸ್ಟ್ ಇನ್ ಸೆಕೆಂಡ್ಸಲ್ಲಿ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ತಮ್ಮನೇಲಲ್ಲಿ ಏನಾದರೂ ಗೊತ್ತಾಗಿರ್ಬೋದು. ನಾನು ಯಾವ ಥರ ಹಾಕಿರ್ತೀನಿ ನನಗಿನ್ನೂ ಶ್ಯೂರ್ ಆಗಿಲ್ಲ. ಸೊ ನೋಡಿ, ನಾವು ಬಂದಿರೋದು ಅರಕೆರೆ ಡ್ರೆಸ್ ಸರ್ಕಲ್ ಅಂತ ಶಾಪಿಂಗ್ ಮಾಲ್. ಸೊ ತುಂಬ ಜನ ಗೊತ್ತಿರುತ್ತೆ, ಇವಾಗ ಆಫರ್ ನಡೀತಿದೆ ಅಂದರೆ ಕಿಲೋ ಸೇಲ್ ಅಂತ. ಸೊ ಯಾವುದೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ. ಸೊ ಹಾಗಾಗಿ ಹೊರಡ್ವಿ, ನೋಡೋಣ ಒಮ್ಮೆ ಅಂತ. ಅಲ್ಲಿ ಹಾಕಿದ್ದಾರೆ ಚೈತ್ರ, ಅಲ್ಲಿ ಹಾಕಿದ್ದಾರೆ ಆಫರ್. ಶಿರೀಷ ಬ್ಯಾಗಿ
ಇಲ್ಲಿ ಏನು ಹಾಕಿದ್ದಾರೆ, ಸೊ ನೀವು ನೋಡಿದ್ರೆ ಅಲ್ಲಿ ಸ್ವಲ್ಪ ಕೆ ಜಿ ಗಟ್ಟಲೆ ಅಂತ ಹಾಕಿದ್ದಾರೆ. ಬಟ್ ಕೆ ಜಿ ಗಟ್ಟಲೆ ಕೊಡಲ್ಲ, ಯಾಕಂದರೆ ಅರೌಂಡ್ ನೀವು ಒಂದು ಸೀರೆ ತೊಗೊಂಡ್ರೆ ಅದೇ ನಿಮಗೆ 3/4 kg ಬಂದುಬಿಡುತ್ತೆ. ಸೊ ಅದ್ರ ಪ್ರೈಸ್ ಏನಿತ್ತು ಅದೇ ರೀಸನಬಲ್. ಸ್ವಲ್ಪ ಏನಾದ್ರು 10-20% ಡಿಸ್ಕೌಂಟ್ ಬರ್ಬೋದು, ಜಾಸ್ತಿ ಕಡಿಮೆ ಅಂತೂ ಬರಲ್ಲ. ಈ ಕುರ್ತಾಸ್ ಎಲ್ಲ ಏನಂದರೆ ಹೈ ಬಜೆಟ್ಟೇ ಇದೆ. ಹೇಳ್ಬೇಕಂದ್ರೆ ಹೊರಗಡೆಗಿಂತ ಒಂದು 10% ಕಮ್ಮಿ ಬರುತ್ತೆ, ಅದಂತೂ ಶೋರಾಗಿ ಹೇಳ್ತೀನಿ. ಸೊ ನೋಡಿ, ಫಸ್ಟ್ ನಾವು ನೋಡಿದ್ದು ಕುರ್ತಾ ಸೆಟ್ ಹೋಗಿ ನೋಡಿದ್ವಿ. ಫಸ್ಟ್ ನಾವು ಬ್ಯಾಗ್ ನೋಡಿದ್ವಿ, ಬಟ್ ಅಷ್ಟು ವರ್ತ್ ಅನಿಸಿಲ್ಲ. ಹಾಗಾಗಿ ಡ್ರೆಸ್ ನೋಡೋಕೆ ಹೋದ್ವಿ. ಡ್ರೆಸ್ಸು ಕೂಡ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು. ಅಂದರೆ ಮೆಟೀರಿಯಲ್ಸ್ ಚೆನ್ನಾಗಿದೆ, ಏನು ಆಫರ್ ಇದೆ ಅಂದ್ರಲ್ಲ ಆ ಥರ ಪ್ರೈಸಸ್ ಇರಲಿಲ್ಲ. 10% ಅಂತ ಹಾಕಿದ್ರು ಕೂಡ ಅದ್ರ ಮೇಲೆ ಪ್ರೈಸ್ ಜಾಸ್ತಿನೇ ಇತ್ತು ಅನಿಸ್ತು ನಮಗೆ. ಹಾಗಾಗಿ ನಾನು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ತೊಗೊಬೇಕಾಗುತ್ತೆ. ನೋಡಿದ ತಕ್ಷಣ ಎಲ್ಲನೂ ಬೇಕು ಅಂತ ಅನ್ಸೋದು ಸಹಜ, ಎಸ್ಪೆಷಲಿ ಹುಡುಗಿರಿಗೆ ಅಟ್ರಾಕ್ಷನ್ ಆಗೇ ಆಗುತ್ತೆ ಒಳಗಡೆ ಹೋಗಿದ ತಕ್ಷಣ. ನಾನು ಹೋಗಿರೋದು ಫಸ್ಟ್ ಟೈಮ್ ಅಲ್ಲಿಗೆ. ಅರಕೆರೆಯಲ್ಲಿ ನನಗೆ ಹೀಗಿದೆ ಅಂತಲೂ ಗೊತ್ತಿರಲಿಲ್ಲ. ಸುಮ್ಮನೆ ಯಾವುದೋ ಒಂದು ಪೇಜ್ ಸ್ಕ್ರೋಲ್ ಮಾಡಬೇಕಾದ್ರೆ ಸಿಕ್ಕಿದಂಥದ್ದು. ಸೊ ಹಾಗಾಗಿ ಹೋದ್ವಿ ಅಷ್ಟೇ. ಆ್ಯಂಡ್ ನನ್ನ ಪ್ರಕಾರ ಅಲ್ಲಿ ಸೀರೆ ಅದೆಲ್ಲ ವರ್ತ್ ಅಂತ ಅನಿಸ್ತು, ಯಾಕಂದರೆ ಹೊರಗಡೆ ತೊಗೊಳೋದ್ಕಿಂತ ರೀಸನಬಲ್ ಇದೆ ಅಂತ ಹೇಳ್ಬೋದು. ಸೊ ನೀವೇನಾದರೂ ವಿಸಿಟ್ ಮಾಡಬೇಕು ಅಂತ ಇದ್ದರೆ ನೀವು ಹೋಗಿ ನೋಡ್ಬೋದು. ಸೊ ಮೇಲ್ ಸೆಕ್ಷನ್ಗೆ ಹೋದ್ವಿ, ಅಲ್ಲಿ ಹುಡುಗರದೆಲ್ಲ ಸ್ವಲ್ಪ ನಾವು ಚೆಕ್ ಮಾಡಿಲ್ಲ ಬಿಡಿ, ಯಾಕಂದರೆ ಹೋಗಿದ್ದು ನಾವು ಹುಡುಗಿರಲ್ವ, ಹುಡುಗರಂತೂ ನಾವು ನೋಡೇ ಇಲ್ಲ. ದೆನ್ ಚಿಕ್ಕ ಮಕ್ಳದಂಥ ಬಟ್ಟೆಗಳು ನೋಡಿದ್ವಿ, ತುಂಬಾ ಬೆಲೆ ಇದೆ. ಚಿಕ್ಕ ಮಕ್ಳದಂದ್ರೆ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು. ಒಂದಕ್ಕಿಂತ ಒಂದು ಡಬಲ್ ಇದೆ. ನಮಗೆ ತೊಗೊಂಬಿಡ್ಬೋದು ಬಟ್ಟೆಗಳು, ಬಟ್ ಚಿಕ್ಕ ಮಕ್ಳದ್ದು ಹೆವಿ ಕಾಸ್ಟ್ ಇದೆ. ಸೊ ತೊಗೊಳಕ್ಕೆ ಮನ್ಸು ಬಂದಿಲ್ಲ. ಹಾಗೂ ಸ್ವಲ್ಪ ನೋಡಿದ್ವಿ ಹೇಗಿದೆ ಏನು ಅಂತ. ಶಿರೀಷ್ ಹಠ ಮಾಡ್ತಾಯಿಲ್ಲ, ನಂಗೆ ಅದು ಬೇಕು ಇದು ಬೇಕು ಅಂತ. ಸೊ ನೋಡೋಣ ಯಾವುದನ್ನ ಆಫರ್ ಇರುತ್ತೆ. ಮತ್ತು ಇನ್ನೊಂದಂದರೆ ಮಕ್ಳುಗಳಿಗೆಲ್ಲ ತುಂಬ ದುಡ್ಡಿಟ್ಟು ಬಟ್ಟೆ ತೊಗೊಳ್ಳೋದು ವೇಸ್ಟ್ ನನ್ನ ಪ್ರಕಾರ. ಯಾಕಂದರೆ ಬೇಗ ಬೇಗ ದೊಡ್ಡವ್ರು ಆಗ್ತಾಯಿರ್ತಾರೆ, ಉದ್ದ ಆಗ್ತಾಯಿರ್ತಾರೆ, ಸಣ್ಣ ಆಗ್ತಾಯಿರ್ತಾರೆ. ಹಾಗಾಗಿ ಸ್ವಲ್ಪ ಮಕ್ಕಳು ನೋಡ್ಕೊಂಡು ತೊಗೊಬೇಕಾಗುತ್ತೆ. ಇವಳು ಹಠ ಮಾಡ್ತಾಯಿಲ್ಲ, ನನ್ನ ಬಟ್ಟೆ ಬೇಕೇ ಬೇಕು ಅಂತ. ಹಾಗೆ ಒಬ್ಬರು ಯೂಟ್ಯೂಬರ್ಸ್ ಕೂಡ ಅಲ್ಲಿ ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದರು. ಸೊ ಯಾವ ಒಂಡೆ ನಾನು ಕೂಡ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ನೋಡೋಣ ಮುಂದೆ. ಆ್ಯಂಡ್ ಈ ಆಫರ್ ಇರೋದು ಜೂನ್ 30th ಸ್ಟಾರ್ಟ್ ಆಗಿದ್ದು, ಅಂದರೆ ಜುಲೈ ಎಂಡ್ವರೆಗೂ ಇದೆ ಅಂತ ಹೇಳಿದ್ರು. ಬಟ್ ಏನಂದರೆ ಕಲೆಕ್ಷನ್ಗಳು ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ. ಹೋಗಿ ಬೇಗ ನೋಡಿ ತೊಗೊಂಡಂಗೆ, ಇಲ್ಲ ಅಂದರೆ ಆಫರ್ಗಳಲ್ಲಿ ಸಿಗೋವಂಥದ್ದು ಯಾವುದೋ ಒಂದು ತೊಗೊಬೇಕಾಗುತ್ತೆ. ಯಾಕಂದರೆ ಚೆನ್ನಾಗಿರೋದು ತುಂಬ ಬೇಗ ತೊಗೊಳ್ತಾರೆ, ಖಾಲಿ ಆಗುತ್ತೆ ಅದಲ್ವಾ. ಸೊ ಶಿರೀಷಂಗೆ ಈ ಪ್ಯಾಂಟ್ ತೊಗೊಂಡ್ವಿ. ಆ್ಯಂಡ್ ನಾವು ತೊಗೊಂಡಿದ್ದೆಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನೀಟಾಗಿ ಅಪ್ಡೇಟ್ ಮಾಡ್ತೀನಿ. ಮತ್ತು ರೀಸನಬಲ್ ಪ್ರೈಸಸ್ ಇರೋದೇ ನಾವು ತೊಗೊಂಡಿರ್ತೀವಿ. ಸೊ ಅದನ್ನು ಕೂಡ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟಾಯಿತು ಏನು ಅಂತ. ಸೊ ಆ ವಿಡಿಯೋನು ಕೂಡ ಇದಾದಮೇಲೆ ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ, ಬಟ್ ಇದು ಹಾಕಾದ್ಮೇಲೆ ಶೋರಾಗಿ ನಾನು ಅದು ಅಪ್ಲೋಡ್ ಮಾಡ್ತೀನಿ ಎಷ್ಟಾಯಿತು ಏನಾಯಿತು ಅಂತ. ಸೀರೆ ತೊಗೊಂಡ್ವಿ, ಮತ್ತು ಪಾಪುದು ಒಂದೇ ಒಂದು ಪ್ಯಾಂಟ್ ತೊಗೊಂಡ್ವಿ. ಆ್ಯಂಡ್ ಸ್ಲಿಪ್ಪರ್ಸ್ ಎಲ್ಲ ಇದೆಷ್ಟು ಕಾಸ್ಟ್ ಇದೆ ಗೊತ್ತಾ. ಅವಳು ಹಾಕಿರೋ ಸ್ಲಿಪ್ಪರ್ ನಾನು ಜಯನಗರ್ ತೊಗೊಂಬಂದಿದ್ದು, ನಿಮ್ಗೆ ಹೇಳ್ದನಲ್ಲ 250 rupees ಅಂತ. ಅದು ಅಲ್ಲಿ ತುಂಬ ಕಾಸ್ಟ್ ಹಾಕಿದ್ದಾರೆ. ಸೇಮ್ ಕ್ವಾಲಿಟಿ ಎಲ್ಲ ಸೇಮ್ ಇದೆ, ಬಟ್ ಕಾಸ್ಟ್ ಮಾತ್ರ ತುಂಬ ಹೈ ಇತ್ತು. ಸೊ ಮಕ್ಕಳು ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ನಲ್ವ, ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಲಾಸ್ಟ್ ಬಿಲ್ಲಿಂಗ್ ಹೋಗಿ ಸ್ವಲ್ಪ ತೊಗೊಬೇಕಾದ್ರೆ ಬಟ್ಟೆನೆಲ್ಲ ಸರಿನೇ ನೀಟಾಗಿ ನೋಡಿ ತೊಗೊಬೇಕು, ಯಾಕಂದರೆ ಡ್ಯಾಮೇಜ್ ಆಗೇ ಇರೋ ಚಾನ್ಸಸ್ ತುಂಬಾ ಇರುತ್ತೆ. ನಾವಾದ್ರೆ ಹಿಂಗೆ ಇರ್ತೀವಿ, ಅವ್ರು ಬೆಳಿತಾರ. ಬಿಲ್ಲಿಂಗ್ ಟೈಮಲ್ಲಿ ಕೂಡ ಶಿರೀಷ ಬಟ್ಟೆ ಕೊಡಿಸಿಲ್ಲ ನನಗೆ ಏನು ಅಂತ ಮುನ್ಸ್ಕೊಂಡಿದ್ಲು. ಸೊ ನಾನು ಹೇಳಿದೆ ವರ್ತ್ ಅಷ್ಟು ಅನಿಸಿಲ್ಲ ಮಕ್ಕಳು ಬಟ್ಟೆಗಳು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಆ್ಯಂಡ್ ಒನ್ ಮೋರ್, ನಾನು ಹ್ಯಾಪಿ ಅಂತ ಹೇಳ್ಬೋದು, ಯಾಕೆಂದರೆ 400 ಸಬ್ಸ್ಕ್ರೈಬರ್ ನಾನು ರೀಚ್ ಆಗಿದ್ದೀನಿ. ಐ ನೋ ಕೆಲವರಿಗೆ ಇದು ಸ್ವಲ್ಪ ಕಮ್ಮಿ ಅನಿಸ್ಬೋದು, ಬಟ್ ಸ್ಟ್ರಗಲ್ ಮಾಡ್ತಾ ಒಂದೊಂದೇ ಒಬ್ಬೊಬ್ಬರೇ ಸಬ್ಸ್ಕ್ರೈಬ್ ಆಗೋದು ತುಂಬಾ ಕಷ್ಟ. ಆ್ಯಂಡ್ ಹೋಪ್ಫುಲಿ ಅಪ್ಕಮಿಂಗ್ ಡೇಸ್ ಬೇಗ ಇನ್ನೂ 100 ಮೆಂಬರ್ಸ್ ಆಗಿ 500 ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗಾಯ್ಸ್, ನಮಸ್ಕಾರ.